My dear friends, it's a great joy to come and see you today. ನನ್ನ ಸ್ನೇಹಿತರೆ, ನಿಮ್ಮೆಲ್ಲರನ್ನು ಬಂದು ನೋಡುವಂಥದ್ದು ಎಷ್ಟೋ ಆನಂದ. I'm going to talk to you today about a very different topic. ಒಂದು ವಿಶಿಷ್ಟವಾದಂಥ ವಿಷಯವನ್ನು ಕುರಿತು ಈ ದಿವಸ ನಿಮ್ಮ ಮಧ್ಯದಲ್ಲಿ ಮಾತನಾಡಲು ಬಯಸುತ್ತೇನೆ. This should be very apt in the lives of all the youth. ಯೌವನಸ್ಥರೆಲ್ಲರ ಜೀವಮಾನದಲ್ಲಿ ಇದು ಬಹಳ ಸಮಂಜಸವಾದಂಥ ವಿಷಯ. So watch and be blessed. ಅದನ್ನು ನೋಡಿ ಆನಂದ ಆಶೀರ್ವಾದವನ್ನು ಹೊಂದಿರಿ. Today we're going to talk about how God heals a broken heart. ಮುರಿದ ಮನಸ್ಸುಳ್ಳವರನ್ನು ದೇವರು ಯಾವ ರೀತಿ ಸ್ವಸ್ಥಗೊಳಿಸುತ್ತಾನೆ ಎಂಬುದಾಗಿ ನೋಡೋಣ. I know many of you watching this program are young people, but I know that God wants to heal your broken heart today. ಅನೇಕ ಯೌವನಸ್ಥರು ಈ ಕಾರ್ಯಕ್ರಮ ನೋಡುತ್ತಾ ಇದ್ದೀರಿ ಎಂಬುದಾಗಿ ನಾನು ಬಲ್ಲೆ. ಅನೇಕರು ಮುರಿದ ಮನಸ್ಸುಳ್ಳವರಾಗಿದ್ದೀರಿ ಎಂಬುದಾಗಿ ಗೊತ್ತುಂಟು. My friends, there are 3 things that lead to a heartbreak. ನಮ್ಮ ಹೃದಯ ಒಡಿಲಿಕ್ಕೆ 3 ಕಾರಣಗಳುಂಟು ಪ್ರಿಯರೇ. Number 1, it might be the things that other people say. ಬೇರೆಯವರು ಹೇಳುವಂಥ ವಿಷಯಗಳನ್ನು ಕುರಿತು ನಮ್ಮ ಹೃದಯ ಒಡಿತಿದೆ, ಅದು ಮೊದಲನೆಯದು. Things that our parents might have said. ನಮ್ಮ ತಂದೆಗಳು ತಾಯಿಗಳು ಹೇಳಿರುವಂಥ ಮಾತುಗಳು. Things that friends might have said. ಸ್ನೇಹಿತರು ಹೇಳಿದಂಥ ವಿಷಯಗಳು. Or things that other people might have said. ಅಥವಾ ಬೇರೆಯವರು ಹೇಳಿದಂಥ ವಿಷಯಗಳು. It hurts people's hearts and they become depressed and sad because of those words. ಅವರು ಹೇಳಿದಂಥ ಮಾತುಗಳು ಹೃದಯವನ್ನು ವೇದನೆಗೆ ಒಳಪಡಿಸಿ ಅವರನ್ನು ಮಾನಸಿಕ ವೇದನೆಗೆ ನಡೆಸುವಂಥದ್ದಾಗಿರುತ್ತದೆ. This will lead them to being depressed all their life and not talking to other people. ಇಡೀ ಜೀವಮಾನ ಮಾನಸಿಕ ವೇದನೆ ಅನುಭವಿಸುತ್ತಾ ಬೇರೆಯವರೊಂದಿಗೆ ಮಾತನಾಡದೇ ಇರುವಂಥ ಪರಿಸ್ಥಿತಿಯನ್ನು ಅವರು ಹಾದು ಹೋಗಬಹುದು. I know many of you watching this program have these problems. ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಅನೇಕರು ಈ ಸಮಸ್ಯೆಯನ್ನು ಹೊಂದಿದ್ದೀರಿ ಎಂಬುದಾಗಿ ನಾನು ಬಲ್ಲೆ. You might think, is there a solution for this? ಇದಕ್ಕೊಂದು ಪರಿಹಾರ ಉಂಟೆ ಎಂಬುದಾಗಿ ಕೇಳುತ್ತಿದ್ದೀರಿ. Yes, of course. ಹೌದು, ನಿಜವಾಗಿ ಉಂಟು. We read in the Bible a beautiful verse in Psalm 147:3. ಕೀರ್ತನೆ 147:3 ಒಂದು ಸುಂದರವಾದ ವಾಕ್ಯವನ್ನು ನಾವು ಸತ್ಯವೇದದಲ್ಲಿ ಓದುತ್ತೇವೆ. He heals the brokenhearted and binds up their wounds. ಆ ವಾಕ್ಯ ಹೀಗೆ ಹೇಳಲ್ಪಟ್ಟಿದೆ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. Yes, my dear friends, isn't that a lovely verse? ಇದು ಸುಂದರವಾದ ವಾಕ್ಯವಲ್ಲೇ ಪ್ರಿಯ ಸ್ನೇಹಿತರೆ. The Lord heals our broken heart. ಕರ್ತನು ನಮ್ಮ ಮುರಿದ ಮನಸ್ಸನ್ನು ವಾಸಿ ಮಾಡುತ್ತಾನೆ. When the Lord gives us His word, ದೇವರು ತನ್ನ ವಾಕ್ಯವನ್ನು ಕೊಡುವಾಗ we need to obey Him. ಆ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು. We need to cooperate with Him. ನಾವು ಆ ವಾಕ್ಯಕ್ಕೆ ಸಹಕರಿಸಬೇಕು. Then He'll heal our broken heart. ಆಗ ನಮ್ಮ ಮುರಿದ ಮನಸ್ಸನ್ನು ಕರ್ತನು ವಾಸಿ ಮಾಡುತ್ತಾನೆ. Then He'll make us a new person. ಆಗ ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾರ್ಪಾಡು ಮಾಡುತ್ತಾನೆ. He'll bind our wounds. ಆತ ನಮ್ಮ ಗಾಯಗಳನ್ನು ಕಟ್ಟುತ್ತಾನೆ. So come on, let me pray for you. ಬನ್ನಿ ನಾವು ಒಟ್ಟಾಗಿ ಪ್ರಾರ್ಥಿಸೋಣ. Will you pray with me? ನನ್ನೊಂದಿಗೆ ಸೇರಿ ನೀವು ಪ್ರಾರ್ಥಿಸುವಿರಾ? Will you ask the Lord to bind your wounds? ನಿಮ್ಮ ಗಾಯಗಳನ್ನು ಕಟ್ಟುವಂತೆ ದೇವರಲ್ಲಿ ಬೇಡಿಕೊಳ್ಳುವಿರಾ? To heal your broken heart? ನಿಮ್ಮ ಮುರಿದ ಮನಸ್ಸನ್ನು ವಾಸಿ ಮಾಡಲಿಕ್ಕೆ ಕೇಳಿಕೊಳ್ಳುವಿರಾ? Let's pray. ನಾವು ಪ್ರಾರ್ಥಿಸೋಣ. Our loving Heavenly Father, ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, Lord, look at the hearts of your children, Lord. ಕರ್ತನೇ, ನಿನ್ನ ಮಕ್ಕಳ ಹೃದಯವನ್ನು ನೋಡು ಸ್ವಾಮಿ. You know how broken they are. ಅವರ ಮನಸ್ಸು ಎಷ್ಟು ಮುರಿದಿದೆ ಎಂಬುದನ್ನು ನೀನು ಚೆನ್ನಾಗಿ ಬಲ್ಲೆ. You know how lost they are. ಅವರು ಎಷ್ಟು ಕಳೆದು ಹೋಗಿದ್ದಾರೆ ಎಂಬುದು ಗೊತ್ತು. Looking for love in the world. ಈ ಲೋಕದ ಪ್ರೀತಿಯನ್ನು ಬಯಸಿ, Looking for someone to bind their wounds. ಅವರ ಗಾಯಗಳನ್ನು ಯಾರಾದರೂ ಕಟ್ಟಬೇಕೆಂಬುದಾಗಿ ಅಪೇಕ್ಷಿಸಿ, Looking for someone to make them smile. ಅವರು ನಗುವಂತೆ ಬೇರೆ ಯಾರಾದರೂ ಮಾಡಲಿ ಎಂಬುದಾಗಿ ಬಯಸಿ, Looking for someone to show them love. ಅವರಿಗೆ ಬೇರೆಯವರು ಪ್ರೀತಿ ತೋರಿಸಬೇಕೆಂಬುದಾಗಿ ಹೇಳಿ, Lord, you know how desperate they are, Lord. ಕರ್ತನ ಅವರು ಎಷ್ಟು ಹಂಬಲದಿಂದ ಇದ್ದಾರೆ ಎಂಬುದಾಗಿ ನೀನು ಬಲ್ಲೆ. I pray that you will give them your love. ಕರ್ತ ನಿನ್ನ ಪ್ರೀತಿನ ಅವರಿಗೆ ಅನುಗ್ರಹಿಸು. I pray that you will go into their hearts, Lord. ನೀನು ಅವರ ಹೃದಯವನ್ನು ಪ್ರವೇಶಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಕರ್ತನೇ. Even right now as you bind their hearts, ಈಗಲೂ ನೀನು ಅವರ ಹೃದಯವನ್ನು ಕಟ್ಟುವಾಗ I pray that they will be a changed person. ಅವರು ನೂತನ ವ್ಯಕ್ತಿಗಳಾಗಿ ಮಾರ್ಪಾಡು ಹೊಂದಲಿ. Bless them, Jesus, ಅವರನ್ನು ಆಶೀರ್ವದಿಸುವೆ and take them to great heights. ಉನ್ನತಿಗೆ ಕರೆದುಕೊಂಡು ಹೋಗು ಸ್ವಾಮಿ. We give you all the glory. ನಿನಗೆಲ್ಲ ಮಹಿಮೆ ಸಲ್ಲಿಸುತ್ತೇವೆ. In Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್.